ನಮಸ್ಕಾರ ಗೆಳೆಯರೆ, ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ. ನಾನು ನಾಗರಾಜ್. ಬನ್ನಿ ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಗೆಳೆಯರೆ, ಈ ಹಿಂದೆ ಕೂಡ ನಾವು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಅಪ್ಲೋಡ್ ಮಾಡಿರೋ ವೀಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಬೌದ್ಧ ಧರ್ಮ, ಬುದ್ಧಿಸಮ್ ರಿಲಿಜನ್ ಅಂತ ಕರೀತಾರೆ. ಸೊ ಬೌದ್ಧ ಧರ್ಮದ ಸ್ಥಾಪಕರ ಬಗ್ಗೆ, ತಂದೆ ತಾಯಿಗಳ ಬಗ್ಗೆ, ಬಾಲ್ಯದ ಹೆಸರು, ಜನ್ಮಸ್ಥಳ, ಭವಿಷ್ಯ, ಏನು ಬೌದ್ಧ ಧರ್ಮದ ತತ್ವಗಳಿದೆ ಅದರ ಬಗ್ಗೆ ಪ್ರಮುಖವಾದ ಪಾಯಿಂಟ್ಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಪಾಯಿಂಟ್ ನಂಬರ್ 1, ಏಷ್ಯಾದ ಬೆಳಕು ಎಂದು ಪ್ರಸಿದ್ಧಿ ಹೊಂದಿದವರು ಯಾರಪ್ಪ ಅಂದರೆ ಗೌತಮ ಬುದ್ಧ. ಎರಡನೇದು, ಗೌತಮ ಬುದ್ಧ ಜನಿಸಿದ ವರ್ಷ ಎಷ್ಟು ಅಂದರೆ ಕ್ರಿಸ್ತಪೂರ್ವ 567. ಓಕೆ. ಸೊ ಮೂರನೇದು, ಗೌತಮ ಬುದ್ಧನ ಮೂಲ ಹೆಸರು ಏನಪ್ಪ ಅಂದರೆ ಸಿದ್ಧಾರ್ಥ ಅಂತ ಕರಿತಿದ್ರು. ಬಾಲ್ಯದ ಹೆಸರು ಸಿದ್ಧಾರ್ಥ. ಸೊ ಜ್ಞಾನ ಸಿಕ್ಕ ಮೇಲೆ ಗೌತಮ ಬುದ್ಧ ಅಂತ ಕರೆಯಕ್ಕೆ ಸ್ಟಾರ್ಟ್ ಮಾಡಿದರು. ಪಾಯಿಂಟ್ ನಂಬರ್ 4, ಸಿದ್ಧಾರ್ಥರ ತಂದೆ ತಾಯಿಗಳು ಯಾರಪ್ಪ ಅಂತ ಕೇಳ್ತಾ ಇದ್ದಾರೆ. ಸಿದ್ಧಾರ್ಥರ ತಂದೆ ಬಂದ್ಬಿಟ್ಟು ಶುದ್ಧೋಧನ ಗೆಳೆಯರೆ. ಸಿದ್ಧಾರ್ಥದ ತಂದೆ ಬಂದ್ಬಿಟ್ಟು ಶುದ್ಧೋಧನ, ತಾಯಿ ಬಂದ್ಬಿಟ್ಟು ಮಾಯಾದೇವಿ. ಪಾಯಿಂಟ್ ನಂಬರ್ 5, ಸಿದ್ಧಾರ್ಥನ ಮಲತಾಯಿ. ಸಿದ್ಧಾರ್ಥನ ಮಲತಾಯಿ ಅನ್ನೋದಕ್ಕಿಂತ ಚಿಕ್ಕಮ್ಮ ಅಂತ ಕರಿಬೇಕು. ಯಾಕಂದರೆ ಜೊತೆಗೇನೆ ಮದುವೆ ಆಗಿರುತ್ತೆ. ಶುದ್ಧೋಧನಿಗೆ 2 ಜನರ ಜೊತೆ ಮದುವೆ ಆಗಿರುತ್ತೆ. ಒಂದು ಮಾಯಾದೇವಿ, ಇನ್ನೊಂದು ಪ್ರಜಾಪತಿ ಗೌತಮಿ. ಅವರ ಶುದ್ಧೋಧನ ತಂದೆ ಶುದ್ಧೋಧನಿಗೆ ಇಬ್ಬರ ಜೊತೆ ವಿವಾಹನ ಮಾಡಿರ್ತಾರೆ. ಸೊ ಆದ್ದರಿಂದ ಹಡೆದ ಸ್ವಲ್ಪ ದಿನಗಳ ನಂತರ, ಯಾರಿಗೆ? ಸಿದ್ಧಾರ್ಥನ ಹಡೆದ ಸ್ವಲ್ಪ ದಿನಗಳ ನಂತರ ತಾಯಿ ಮಾಯಾದೇವಿ ಸ್ವರ್ಗಸ್ಥಳಾಗ್ತಾಳೆ. ತಾಯಿ ಮಾಯಾದೇವಿ ಸ್ವರ್ಗಸ್ಥಳಾದ ನಂತರ ಪ್ರಜಾಪತಿ ಗೌತಮಿ ಸಿದ್ಧಾರ್ಥನ ನೋಡ್ಕೋತಾಳೆ. ಓಕೆ. ಸೊ ನೆಕ್ಸ್ಟು ಸಾಕ್ತಾಯಿ ಅಂತ ಹೇಳ್ಬೋದು ಪ್ರಜಾಪತಿ ಗೌತಮಿ. ಪಾಯಿಂಟ್ ನಂಬರ್ 6ರಲ್ಲಿ ಸಿದ್ಧಾರ್ಥನ ಸತಿಯ ಹೆಸರನ್ನ ಅಂದರೆ ಹೆಂಡತಿ ಧರ್ಮಪತ್ನಿ ಹೆಸರನ್ನ ಕೇಳ್ತಾ ಇದ್ದಾರೆ. ಸಿದ್ಧಾರ್ಥನ ಸತಿಯ ಹೆಸರು ಅಥವಾ ಹೆಂಡತಿಯ ಹೆಸರು ಯಶೋಧರ ಗೆಳೆಯರೆ, ಯಶೋಧರ. ಓಕೆ. ಪಾಯಿಂಟ್ ನಂಬರ್ 7, ಸಿದ್ಧಾರ್ಥ ಮತ್ತು ಯಶೋಧರೆಯ ಮಗ ಯಾರು ಅಂತ ಕೇಳ್ತಾ ಇದ್ದಾರೆ. ಸಿದ್ಧಾರ್ಥ ಅಥವಾ ಗೌತಮ್ ಬುದ್ಧನಿಗೆ ಒಬ್ಬ ಮಗ ಇದ್ದ. ಆ ಮಗನ ಹೆಸರು ರಾಹುಲ ಗೆಳೆಯರೆ. ಮಗನ ಹೆಸರು ರಾಹುಲ್. ಓಕೆ. ರಾಹುಲ್ ಅಂದರೆ ಕಂಟಕ ಅಂತ ಅರ್ಥ. ಓಕೆ. ಪಾಯಿಂಟ್ ನಂಬರ್ 8, ಸಿದ್ಧಾರ್ಥನ ಮಹಾಪರಿತ್ಯಾಗಕ್ಕೆ ಕಾರಣವಾದ ಘಟನೆಗಳು ಯಾವುದು ಅಂತ ಕೇಳ್ತಾ ಇದ್ದಾರೆ. ಸಿದ್ಧಾರ್ಥನ ಏನು ಪರಿತ್ಯಾಗ ಮಾಡ್ತಾನೆ, ಆ ಪರಿತ್ಯಾಗಕ್ಕೆ ಕಾರಣವಾದಂಥ ಘಟನೆಗಳು, ಒಬ್ಬ ವೃದ್ಧನನ್ನು ನೋಡ್ತಾನೆ, ತದನಂತರ ಒಬ್ಬ ರೋಗಿಯನ್ನು ನೋಡ್ತಾನೆ. ಆ ರೋಗಿಯನ್ನು ನೋಡಿದ ತದನಂತರ ಹೋಗ್ತಾ ಒಂದು ಶವವನ್ನು ನೋಡ್ತಾನೆ. ಸೊ ಶವವನ್ನು ನೋಡಿಬಿಟ್ಟು ಏನು ಕೊನೆಗೆ ಸನ್ಯಾಸಿಯನ್ನು ನೋಡ್ತಾನೆ. ಆದ ಕಾರಣದಿಂದ ತಾನು ಸನ್ಯಾಸಿ ಆಗ್ತಾನೆ. ಯಾಕಂದರೆ ಎಷ್ಟೋ ಹಣ, ಎಷ್ಟೋ ವಜ್ರ ವೈಡೂರ್ಯ ಐಶ್ವರ್ಯ ಇದ್ದರೂ ಕೂಡ ಸಾವು ಕಟ್ಟಿಟ್ಟ ಬುತ್ತಿ. ಸೊ ನಾನು ಸಿಂಪಲ್ ಆಗಿರ್ತೀನಿ ಅಂತ ಮನ ಪರಿವರ್ತನೆ ಆಗಕ್ಕೆ ಏನು ಕಾರಣ? ವೃದ್ಧ, ರೋಗಿ ಮತ್ತು ಶವ, ಈ ಮೂರನ್ನು ನೋಡಿ ಮನ ಪರಿವರ್ತನೆ ಆಗಿ ಸಿದ್ಧಾರ್ಥ ಮಹಾಪರಿತ್ಯಾಗಕ್ಕೆ ಕಾರಣವಾಗತ್ತೆ. ಓಕೆ. ಪಾಯಿಂಟ್ ನಂಬರ್ 9, ಮಹಾಪರಿತ್ಯಾಗ ಅಂದರೆ ಏನು ಅಂತ ಕೇಳಿದ್ರೆ ವೈಭವ ಜೀವನದ ತ್ಯಾಗವನ್ನು ಮಾಡೋದು. ಏನು ಸಿದ್ಧಾರ್ಥ ವೈಭವ ಜೀವನ ತ್ಯಾಗ ಮಾಡಿ ಗೌತಮ ಬುದ್ಧನಾಗ್ತಾನೆ, ಅದೇ ವೈಭವ ಜೀವನದ ತ್ಯಾಗ. ಪಾಯಿಂಟ್ ನಂಬರ್ 10, ಸಿದ್ಧಾರ್ಥನಿಗೆ ಜ್ಞಾನೋದಯವಾದ ಸ್ಥಳ ಯಾವುದಪ್ಪ ಅಂತ ಕೇಳಿದ್ರೆ ಗಯಾದ ಅಶ್ವತ್ಥ ಮರದ ಕೆಳಗೆ. ಗಯಾದ ಅಂದರೆ ಬೋಧಗಯ ಅಂತ ಕರೀತಾರೆ. ಬೋಧಗಯಾದ ಅಶ್ವತ್ಥ ಮರದ ಕೆಳಗೆ ಕ್ರಿಸ್ತಪೂರ್ವ 563ರಲ್ಲಿ ಜ್ಞಾನೋದಯ ಆಗತ್ತೆ. ಪಾಯಿಂಟ್ ನಂಬರ್ 11, ಅಶ್ವತ್ಥ ಮರಕ್ಕೆ ನಂತರ ಬಂದ ಹೆಸರು ಏನಪ್ಪ ಅಂದರೆ ಬೋಧಿ ವೃಕ್ಷ ಅಂತ. ಅಶ್ವತ್ಥ ಮರಕ್ಕೆ ನಂತರ ಬಂದಂಥ ಹೆಸರು ಬೋಧಿ ವೃಕ್ಷ. ಪಾಯಿಂಟ್ ನಂಬರ್ 12, ಜ್ಞಾನೋದಯ ನಂತರ ಸಿದ್ಧಾರ್ಥನ ಹೆಸರು ಏನಿರುತ್ತೆ ಅಂದರೆ ಗೌತಮ ಬುದ್ಧ ಆಗತ್ತೆ. ಬುದ್ಧ ಅಂತ ಕರೀತಾರೆ. ಓಕೆ. ಪಾಯಿಂಟ್ ನಂಬರ್ 13, ಬುದ್ಧ ಅಂದರೆ ಏನು, ಅರ್ಥ ಏನು ಗೆಳೆಯರೆ? ಬುದ್ಧ ಅನ್ನೋದ್ರ ಅರ್ಥ ಏನಪ್ಪ ಅಂದರೆ ಪರಮಜ್ಞಾನಿ ಅಥವಾ ಜ್ಞಾನಿ ಅಂತ ಕರೀತಾರೆ. ಬುದ್ಧ ಅಂದರೆ ಪರಮಜ್ಞಾನಿ ಅಥವಾ ಜ್ಞಾನಿ. ಓಕೆ. ಪಾಯಿಂಟ್ ನಂಬರ್ 14, ಬುದ್ಧನು ತನ್ನ ಮೊದಲನೇ ಬೋಧನೆ ಪ್ರಾರಂಭಿಸಿದ ಸ್ಥಳ ಸಾರನಾಥದಲ್ಲಿ ಸ್ಟಾರ್ಟ್ ಮಾಡ್ತಾನೆ. ಬುದ್ಧನ ಮೊದಲ ಬೋಧನೆ ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಸಾರನಾಥದಲ್ಲಿ ಸ್ಟಾರ್ಟ್ ಆಗುತ್ತೆ. ಪಾಯಿಂಟ್ ನಂಬರ್ 15, ಬುದ್ಧನ ತಂದೆ ಶುದ್ಧೋಧನನ ರಾಜ್ಯ ಯಾವುದು ಅಂದರೆ ಕಪಿಲವಸ್ತು ಗೆಳೆಯರೆ. ಬುದ್ಧನ ತಂದೆ ಶುದ್ಧೋಧನ ರಾಜ್ಯ ಯಾವುದು? ಕಪಿಲವಸ್ತು. ಇದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮದ ಬಗ್ಗೆ ತುಂಬ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಕಂಪಲ್ಸರಿಯಾಗಿ ಒಂದು ಕ್ವಶನ್ ಪೇಪರ್ 2ರಿಂದ 3 ಕ್ವಶನ್ಸ್ ಇರುತ್ತೆ ಜೈನ ಧರ್ಮ ಮತ್ತು ಬೌದ್ಧ ಧರ್ಮದ ಬಗ್ಗೆ. ಅದಕ್ಕಾಗಿ ನಾವು ಕ್ಲಾಸ್ ಮಾಡ್ತಾ ಇದ್ವಿ. ಏನು ನಮ್ಮ ಗೆಳೆಯರು ಏನು ಬೇಡಿಕೆಯನ್ನು ಇಟ್ಟಿದ್ರು ಕ್ಲಾಸನ್ನು ಮಾಡಬೇಕು ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಅಂತ, ಅದಕ್ಕಾಗಿ ನಾವು ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀವಿ. ಸೊ ನೋಟ್ ಮಾಡ್ಕೊಳ್ಳಿ. ಓಕೆನಾ?
ಗೆಳೆಯರೆ ಪಾಯಿಂಟ್ ನಂಬರ್ 16, ಬುದ್ಧನ ಪ್ರಕಾರ ಮಾನವನ ಎಲ್ಲ ದುಃಖಗಳಿಗೂ ಮೂಲ ಕಾರಣ ಯಾವುದಪ್ಪ ಅಂದರೆ ಆಸೆ. ಮನುಷ್ಯ ಆಸೆ ಪಡಲಿಲ್ಲ ಅಂದರೆ ದುಃಖನೇ ಇರಲ್ಲ. ನಾವು ಆಸೆ ಪಟ್ಟೋದು ಸಿಕ್ಕರೆ ಖುಷಿ ಇರುತ್ತೆ, ನಾವು ಆಸೆ ಪಟ್ಟೋದು ಸಿಗಲಿಲ್ಲ ಅಂದರೆ ಮನಸ್ಸಿಗೆ ದುಃಖ ಆಗುತ್ತೆ. ಓಕೆ, ಸೊ ಪಾಯಿಂಟ್ ನಂಬರ್ 17, ಬುದ್ಧನ ಪ್ರಮುಖ ಬೋಧನೆ ಯಾವುದಪ್ಪ ಅಂದರೆ ಆಸೆ ಎಲ್ಲ ದುಃಖಗಳಿಗೂ ಮೂಲ. ಆಸೆಯೇ ಎಲ್ಲ ದುಃಖಗಳು ಮೂಲ, ಮಾನವ ಆಸೆ ಪಡಬಾರ್ದು. ಪಾಯಿಂಟ್ ನಂಬರ್ 18, ಮಾನವನ ಸನ್ಮಾರ್ಗಕ್ಕೆ ಬುದ್ಧ ಸೂಚಿಸಿದ ಮಾರ್ಗ ಯಾವುದಂದ್ರೆ ಸದಾಷ್ಟಾಂಗ ಮಾರ್ಗ. ಮಾನವನ ಸನ್ಮಾರ್ಗಕ್ಕೆ ಬುದ್ಧ ಸೂಚಿಸಿದ ಮಾರ್ಗ ಯಾವುದಪ್ಪ ಅಂದರೆ ಸದಾಷ್ಟಾಂಗ ಮಾರ್ಗವನ್ನು ಬುದ್ಧ ಸೂಚಿಸ್ತಾನೆ. ಪಾಯಿಂಟ್ ನಂಬರ್ 19, ಜ್ಞಾನೋದಯ ಅಂದರೆ ಏನು ಅಂತ ಕೇಳ್ತಾರೆ. ಸೊ ಜ್ಞಾನೋದಯ ಅಂದರೆ ಹೊಸ ವಿಚಾರಗಳನ್ನು ಹೊಳೆಯುವುದು. ಜ್ಞಾನೋದಯ ಅಂದರೆ ಮನುಷ್ಯನಿಗೆ ಹೊಸ ಹೊಸ ವಿಚಾರಗಳು ಬರೋದಕ್ಕೆ ಜ್ಞಾನೋದಯ ಅಂತ ಕರೀತಾರೆ. ಪಾಯಿಂಟ್ ನಂಬರ್ 20, ಸದಾಷ್ಟಾಂಗ ಮಾರ್ಗ ಅಂದರೆ ಏನು ಅಂದರೆ ಸನ್ಮಾರ್ಗಕ್ಕೆ ಇರುವ 8 ಅಂಶಗಳು. ಗೆಳೆಯರೆ, ಸನ್ಮಾರ್ಗಕ್ಕೆ ಇರುವಂಥ 8 ಅಂಶಗಳು ಯಾವುದಂದರೆ ಮೊದಲನೇದು ಒಳ್ಳೆಯ ಮಾತು, ಎರಡನೇದು ಒಳ್ಳೆಯ ಪ್ರಯತ್ನ, ಮೂರನೇದು ಒಳ್ಳೆಯ ನಂಬಿಕೆ, ನಾಲ್ಕನೇದು ಒಳ್ಳೆಯ ಜೀವನೋಪಾಯ, ಐದನೇದು ಒಳ್ಳೆಯ ನಡತೆ, 6 ಒಳ್ಳೆಯ ಮನಸ್ಥಿತಿ, 7 ಒಳ್ಳೆಯ ಆಲೋಚನೆ, 8 ಒಳ್ಳೆಯ ಧ್ಯಾನ. ಇವು ಅಷ್ಟಾಂಗ ಮಾರ್ಗಗಳು, ನೋಬಲ್ ಐಟ್ಫೋಲ್ಡ್ ಪಾತ್ ಅಂತ ಕರೀತಾರೆ, ಅಥವಾ ಸದಾಷ್ಟಾಂಗ ಮಾರ್ಗಗಳು ಅಂತ ಕರೀತಾರೆ. ಪಾಯಿಂಟ್ ನಂಬರ್ 21ರಲ್ಲಿ ಗೌತಮ ಬುದ್ಧನು ಸ್ಥಾಪಿಸಿದ ಧರ್ಮ ಯಾವುದಪ್ಪ ಅಂದರೆ ಬೌದ್ಧ ಧರ್ಮ. ಬುದ್ಧನಿಂದ ಸ್ಥಾಪಿಸಲ್ಪಟ್ಟ ಧರ್ಮ ಯಾವುದು? ಬೌದ್ಧ ಧರ್ಮ. ಪಾಯಿಂಟ್ ನಂಬರ್ 22, ಬುದ್ಧನಿಗೆ ಬೆಂಬಲ ಸೂಚಿಸಿದ ರಾಜರು ಯಾರಂದರೆ ಒಂದು ಬಿಂಬಸಾರ. ಈತ ಬಿಂಬಸಾರ ಜೈನ ಧರ್ಮಕ್ಕೂ ಕೂಡ ತನ್ನ ಬೆಂಬಲವನ್ನು ಸೂಚಿಸಿ ಜೈನ ಧರ್ಮದ ಅನುಯಾಯಿ ಆಗ್ತಾನೆ. ಯಾರ ಶಿಷ್ಯ ಆಗ್ತಾನೆ? ವರ್ಧಮಾನ ಮಹಾವೀರನ ಶಿಷ್ಯನಾಗ್ತಾನೆ ಬಿಂಬಸಾರ. ಓಕೆ, ಅದೇ ರೀತಿ ಬಿಂಬಸಾರನ ಮಗ ಅಜಾತಶತ್ರು, ಈತ ಕೂಡ ಬುದ್ಧ ಧರ್ಮಕ್ಕೆ ತನ್ನ ಬೆಂಬಲವನ್ನು ಸೂಚನೆಯನ್ನು ಕೊಡ್ತಾನೆ, ಸೂಚಿಸ್ತಾನೆ. ಬಿಂಬಸಾರನ ಮಗ ಅಜಾತಶತ್ರು, ನೆನ್ಪಿಟ್ಕೊಳ್ಳಿ. ಓಕೆ, ಪಾಯಿಂಟ್ ನಂಬರ್ 23, ಬೌದ್ಧ ಧರ್ಮದ ಅನುಯಾಯಿಗಳು ಬಹುಸಂಖ್ಯೆಯಲ್ಲಿ ಇದ್ದ ಗಣರಾಜ್ಯ ಯಾವುದಪ್ಪ ಅಂದರೆ ಒಂದನೇದು ಶಾಕ್ಯ, ಎರಡನೇದು ಲಿಚ್ಛವಿ, ಮೂರನೇದು ಮಲ್ಲ. ಓಕೆ, ಪಾಯಿಂಟ್ ನಂಬರ್ 24, ಬುದ್ಧನು ಪರಿನಿರ್ವಾಣ ಹೊಂದಿದ್ದು. ಬುದ್ಧ ಯಾವಾಗ ಪರಿನಿರ್ವಾಣನ ಹೊಂತಾರೆ ಅಂದರೆ ಕ್ರಿಸ್ತಪೂರ್ವ 486ರಲ್ಲಿ. 486, 487 ಅಥವಾ ಕ್ರಿಸ್ತಪೂರ್ವ 487ರಲ್ಲೇ ಬುದ್ಧ ಪರಿನಿರ್ವಾಣನ ಹೊಂತಾನೆ ಗೆಳೆಯರೆ. ಓಕೆ, ಕೆಲವೊಂದು ಕಡೆ 486 ಅಂತಿದೆ, ಕೆಲವೊಂದು ಕಡೆ 487 ಅಂತ ಇದೆ. ಸೊ 486 ಇದ್ರೂ ತಾವು ಟಿಕ್ ಮಾಡ್ಬೋದು, ಅಥವಾ 487 ಇದ್ರೂ ಟಿಕ್ ಮಾಡ್ಬೋದು. ಕ್ರಿಸ್ತಪೂರ್ವ 487. ಓಕೆನಾ? ಎಲ್ಲಿ? ಕುಶಿನಗರದಲ್ಲಿ, ಉತ್ತರ ಪ್ರದೇಶದಲ್ಲಿದೆ. ಓಕೆ, ಪಾಯಿಂಟ್ ನಂಬರ್ 25, ಬುದ್ಧನ ಪರಿನಿರ್ವಾಣ, ಜ್ಞಾನೋದಯ ಮತ್ತು ಜನನ ಯಾವಾಗ ಆಗತ್ತಪ್ಪ ಅಂದರೆ ವೈಶಾಖ ಶುದ್ಧ ಹುಣ್ಣಿಮೆಯ ದಿನ. ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಬುದ್ಧ ಪರಿನಿರ್ವಾಣ ಆಗಿದ್ದು, ಬುದ್ಧನಿಗೆ ಜ್ಞಾನೋದಯ ಆಗಿದ್ದು, ಬುದ್ಧನ ಜನನ ಆಗಿದ್ದು ವೈಶಾಖ ಶುದ್ಧ ಹುಣ್ಣಿಮೆ ದಿನನೇ ಆಗತ್ತೆ. ಪಾಯಿಂಟ್ ನಂಬರ್ 26, ಪ್ರಮುಖ ಬೌದ್ಧ ಸ್ತೂಪಗಳಿರುವ ಭಾರತದ ಸ್ಥಳಗಳು ಯಾವುದು ಅಂತ ಕೇಳ್ತಾ ಇದ್ದಾರೆ. ಮೊದಲನೇದು ಸಾರನಾಥ, ಎರಡನೇದು ಸಾಂಚಿ ಸ್ತೂಪ, ಸಾರನಾಥ ಸ್ತೂಪ ಅಂತ ಕೇಳ್ತೀವಿ. ಬೌದ್ಧ ಧರ್ಮದ ಪ್ರಮುಖ ಸ್ತೂಪಗಳಿರೋದು ಎರಡು ಕಡೆ, ಒಂದು ಸಾರನಾಥದಲ್ಲಿ, ಇನ್ನೊಂದು ಸಾಂಚಿಯಲ್ಲಿ. ಪಾಯಿಂಟ್ ನಂಬರ್ 27, ಭಾರತದಲ್ಲಿ ಬೌದ್ಧ ಚೈತನ್ಯಗಳಿರುವ ಸ್ಥಳಗಳು ಮೊದಲನೇದು ಕಾರ್ಲೆ, ಎರಡನೇದು ಕನೇರಿ, ಮೂರನೇದು ನಾಸಿಕದಲ್ಲಿದೆ. ಪಾಯಿಂಟ್ ನಂಬರ್ 28, ಬೌದ್ಧ ಧರ್ಮದ ಅನುಯಾಯಿಯಾದ ಮೌರ್ಯರ ದೊರೆ ಯಾರಪ್ಪ ಅಂದರೆ ಅಶೋಕ. ಗೆಳೆಯರೆ, ಬೌದ್ಧ ಧರ್ಮದ ಅನುಯಾಯಿಯಾದ ಮೌರ್ಯರ ದೊರೆ ಯಾರಪ್ಪ ಅಂದರೆ ಅಶೋಕ ಚಕ್ರವರ್ತಿ. ಓಕೆ, ಪಾಯಿಂಟ್ ನಂಬರ್ 29, ಬೌದ್ಧ ಧರ್ಮ ಪ್ರಚಾರಗೊಂಡ ವಿದೇಶಗಳು ಒಂದು ಅಫ್ಘಾನಿಸ್ತಾನ, ಎರಡನೇದು ಮಧ್ಯ ಏಷ್ಯಾ, ಮೂರನೇದು ಚೀನಾ, ನಾಲ್ಕನೇದು ಜಪಾನ್, ಐದನೇದು ಕೊರಿಯಾ, ಆರನೇದು ಮಂಗೋಲಿಯಾ. ಇಷ್ಟು ದೇಶಗಳು ಬೌದ್ಧ ಧರ್ಮದಿಂದ ಪ್ರಚಾರವನ್ನು ಗೊಳ್ಳುತ್ತೆ. ಈಗಲೂ ಕೂಡ ಬೌದ್ಧ ಧರ್ಮವನ್ನು ಫಾಲೋಅಪನ್ನು ಮಾಡ್ತಾರೆ. ಪಾಯಿಂಟ್ ನಂಬರ್ 30, ಬೌದ್ಧ ಧರ್ಮವು ಪ್ರಚಾರಗೊಂಡ ಆಗ್ನೇಯ ಏಷ್ಯಾ ದೇಶಗಳು ಯಾವುದು ಅಂತ ಕೇಳ್ತಾ ಇದ್ದಾರೆ. ಮೊದಲನೇದು ಮಲೇಷ್ಯಾ, ಎರಡನೇದು ಥೈಲ್ಯಾಂಡ್, ಮೂರನೇದು ಇಂಡೋನೇಷ್ಯಾ, ನಾಲ್ಕನೇದು ಕಾಂಬೋಡಿಯಾ. ಈಗಲೂ ಕೂಡ ಅಲ್ಲಿ ಬೌದ್ಧ ಧರ್ಮ ಚಾಲ್ತಿಯಲ್ಲಿದೆ ಗೆಳೆಯರೆ, ಬೌದ್ಧ ಧರ್ಮೀಯರಿದ್ದಾರೆ. ಬೌದ್ಧ ಧರ್ಮದ ಏನು ಅಷ್ಟಾಂಗ ಮಾರ್ಗಗಳಿದೆ ಅದನ್ನು ಫಾಲೋಅಪನ್ನು ಮಾಡ್ತಾರೆ. ಪಾಯಿಂಟ್ ನಂಬರ್ 31, ಬೌದ್ಧ ಧರ್ಮಕ್ಕೆ ಪ್ರೋತ್ಸಾಹ ನೀಡಿದ ರಾಜರು ಯಾರು ಅಂತ ಕೇಳಿದ್ರೆ ಮೊದಲನೇದು ಕನೌಜದ ಹರ್ಷವರ್ಧನ. ಕನೌಜದ ರಾಜ ಹರ್ಷವರ್ಧನ ಬೌದ್ಧ ಧರ್ಮಕ್ಕೆ ಪ್ರೋತ್ಸಾಹ ನೀಡ್ತಾನೆ. ಎರಡನೇದು ಕುಶಾನರ ಕನಿಷ್ಕ, ಮೂರನೇದು ಬಂಗಾಳದ ಪಾಲದೊರೆಗಳು ಬೌದ್ಧ ಧರ್ಮಕ್ಕೆ ಪ್ರೋತ್ಸಾಹವನ್ನು ನೀಡ್ತಾರೆ. ಪಾಯಿಂಟ್ ನಂಬರ್ 32, ಬೌದ್ಧ ಧರ್ಮೀಯರು ವಿವಿಧ ಸಂಕೇತಗಳಲ್ಲಿ ಪೂಜಿಸುತ್ತಿದ್ದರು, ಅವು ಯಾವುದು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಬೌದ್ಧ ಧರ್ಮೀಯರು ವಿವಿಧ ಸಂಕೇತಗಳನ್ನು ಪೂಜೆಯನ್ನು ಮಾಡ್ತಾರೆ. ಆ ಸಂಕೇತಗಳು ಯಾವುದು ಅಂದರೆ ಮೊದಲನೇದು ಧರ್ಮಚಕ್ರ, ಎರಡನೇದು ಪಾದಗಳು, ಮೂರನೇದು ಕಮಲಗಳನ್ನು ಬೌದ್ಧ ಧರ್ಮೀಯರು ಪೂಜೆಯನ್ನು ಮಾಡ್ತಾರೆ.
ಪಾಯಿಂಟ್ ನಂಬರ್ 33, ಬೌದ್ಧ ಧರ್ಮದ ಪವಿತ್ರ ಸ್ಥಳಗಳು ಅಥವಾ ಪ್ರಾರ್ಥನಾ ಮಂದಿರಗಳನ್ನ ಏನಂತ ಕರೀತಾರೆ? ಚೈತ್ಯಗಳು ಅಂತ ಕರೀತಾರೆ. ಪಾಯಿಂಟ್ ನಂಬರ್ 34, ಬೌದ್ಧ ಧರ್ಮದ 2 ಪಂಗಡಗಳು ಯಾವುದಂದ್ರೆ ಒಂದು ಹೀನಯಾನ, ಎರಡನೇದು ಮಹಾಯಾನ. ಅದೇ ರೀತಿ ಜೈನ ಧರ್ಮದ 2 ಪಂಗಡಗಳು ಯಾವುದಂದ್ರೆ ಒಂದು ಶ್ವೇತಾಂಬರ, ಎರಡನೇದು ದಿಗಂಬರ. ಅದೇ ರೀತಿ ಬೌದ್ಧ ಧರ್ಮದ 2 ಪಂಗಡಗಳು ಒಂದು ಹೀನಯಾನ, ಇನ್ನೊಂದು ಮಹಾಯಾನ. ಪಾಯಿಂಟ್ ನಂಬರ್ 35, ಬುದ್ಧನ ಪೂರ್ವದ ಸ್ವರೂಪವೆಂದು ನಂಬಿದ್ದ ಬೋಧಿಸತ್ವನ ಆರಾಧಕರು ಯಾರಪ್ಪ ಅಂದರೆ ಮಹಾಯಾನ ಪಂಥದವರು. ಏನಂತ ನಂಬಿರ್ತಾರೆ? ಬುದ್ಧನ ಪೂರ್ವದ ಸ್ವರೂಪವೆಂದ ನಂಬಿರ್ತಾರೆ. ಪಾಯಿಂಟ್ ನಂಬರ್ 36, ಮಹಾಯಾನ ಪಂಥ ತಮ್ಮ ಧಾರ್ಮಿಕ ಗ್ರಂಥಗಳನ್ನು ರಚಿಸಿರುವ ಭಾಷೆ ಸಂಸ್ಕೃತ. ಗೆಳೆಯರೆ, ಮಹಾಯಾನ ಪಂಥ ತಮ್ಮ ಧಾರ್ಮಿಕ ಗ್ರಂಥಗಳನ್ನ ಯಾವ ಭಾಷೆಯಲ್ಲಿ ರಚನೆ ಮಾಡ್ತಾರೆ? ಸಂಸ್ಕೃತ ಭಾಷೆಯಲ್ಲಿ ರಚನೆ ಮಾಡ್ತಾರೆ. ಅದೇ ರೀತಿ 37ನೇದು, ಹೀನಯಾನ ಪಂಥೀಯರು ತಮ್ಮ ಏನು ಗ್ರಂಥಗಳನ್ನ ಯಾವುದರಲ್ಲಿ ರಚನೆ ಮಾಡ್ತಾರೆ ಅಂದರೆ ಪಾಲಿ ಭಾಷೆಯಲ್ಲಿ ರಚನೆಯನ್ನ ಮಾಡ್ತಾರೆ. ಪಾಯಿಂಟ್ ನಂಬರ್ 38, ಬುದ್ಧನನ್ನ ಮೂರ್ತಿ ರೂಪದಲ್ಲಿ ಪೂಜಿಸುವವರು ಯಾರಪ್ಪ ಅಂದರೆ ಹೀನಯಾನ ಪಂಥದವರು. ಹೀನಯಾನ ಪಂಥದವರು ಬುದ್ಧನನ್ನ ಮೂರ್ತಿ ರೂಪದಲ್ಲಿ ಪೂಜೆ ಮಾಡ್ತಾರೆ. ಆದರೆ ಇನ್ನೊಂದು ಏನು ಪಂಥ ಇದೆ, ಮಹಾಯಾನ ಮತ್ತು ಹೀನಯಾನ ಏನಿದೆ, ಮಹಾಯಾನದವರು ಬುದ್ಧನನ್ನ ಮೂರ್ತಿ ರೂಪದಲ್ಲಿ ಪೂಜೆಯನ್ನ ಮಾಡಲ್ಲ. ಅದೇ ರೀತಿ ಹೀನಯಾನವರು ಬುದ್ಧನನ್ನ ಮೂರ್ತಿ ರೂಪದಲ್ಲಿ ಪೂಜೆಯನ್ನ ಮಾಡ್ತಾರೆ. ಪಾಯಿಂಟ್ ನಂಬರ್ 39, ಬೌದ್ಧ ಧರ್ಮದ 3ನೇ ಪಂಥ ಯಾವುದಪ್ಪ ಅಂದರೆ ವಜ್ರಯಾನ ಪಂಥ. ಗೆಳೆಯರೆ, ಬೌದ್ಧ ಧರ್ಮದ 3ನೇ ಪಂಥ ಯಾವುದು ಅಂದರೆ ಅದು ವಜ್ರಯಾನ ಪಂಥ. ಪಾಯಿಂಟ್ ನಂಬರ್ 40, ಬೌದ್ಧ ಧರ್ಮಕ್ಕೆ ಅಪಖ್ಯಾತಿ ಬಂದಿದ್ದು ವಜ್ರಯಾನ ಪಂಥದ ವಿಚಿತ್ರ ಆಚರಣೆಗಳಿಂದ. 3ನೇ ಪಂಥವಾಗಿ ಏನು ವಜ್ರಯಾನ ಬರುತ್ತೆ, ಅವರೇನು ವಿಚಿತ್ರವಾದ ಆಚರಣೆಗಳನ್ನು ಮಾಡ್ತಾರೆ, ಆ ವಿಚಿತ್ರವಾದ ಆಚರಣೆಗಳಿಂದ ಬೌದ್ಧ ಧರ್ಮಕ್ಕೆ ಅಪಖ್ಯಾತಿಯನ್ನು ಬರುತ್ತೆ. ಪಾಯಿಂಟ್ ನಂಬರ್ 41, ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳು ಯಾವುದು ಅಂದರೆ ತ್ರಿಪೀಠಕಗಳು. ಗೆಳೆಯರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ 100% ಆಗಿ ಕೇಳುವಂಥ ಒಂದೇ ಒಂದು ಪ್ರಶ್ನೆ, ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳು ಯಾವುದು ಅಂತ. ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳು ತ್ರಿಪೀಠಗಳು. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಇದು VVIP ಅಂತ ಹಾಕೊಳ್ಳಿ, ಯಾಕಂದರೆ ಹಲವಾರು ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳು ತ್ರಿಪೀಠಕಗಳು. ಓಕೆ ಗೆಳೆಯರೆ, ಪಾಯಿಂಟ್ ನಂಬರ್ 42, ತ್ರಿಪೀಠಗಳು ಒಳಗೊಂಡಿರುವ ವಿಷಯಗಳು ಯಾವುದಪ್ಪ ಅಂದರೆ ಬೌದ್ಧ ಜಾತಕ ಕಥೆಗಳನ್ನು ಒಳಗೊಂಡಿದೆ. ತ್ರಿಪೀಠಕಗಳಲ್ಲಿ ಇರುವಂಥ ವಿಷಯ ಯಾವುದು ಅಂದರೆ ಬೌದ್ಧ ಜಾತಕ ಕಥೆಗಳನ್ನು ಅದು ತ್ರಿಪೀಠಗಳು ಹೊಂದಿವೆ. ಪಾಯಿಂಟ್ ನಂಬರ್ 43, ತ್ರಿಪೀಠಕಗಳು ರಚನೆಯಾಗಿರೋ ಭಾಷೆ ಯಾವುದು ಅಂದರೆ ಪಾಳಿ ಭಾಷೆ. ಅದೇ ರೀತಿ ಜೈನರು ತಮ್ಮ ಏನು ಗ್ರಂಥಗಳಿಂದ ರಚನೆ ಮಾಡಿರೋದು ಪ್ರಾಕೃತ ಭಾಷೆಯಲ್ಲಿ ರಚನೆಯನ್ನು ಮಾಡಿದ್ದಾರೆ. ಇದು ತ್ರಿಪೀಠಕ ರಚನೆಯಾಗಿರೋದು ಪಾಳಿ ಭಾಷೆ. ಬೌದ್ಧರ ಗ್ರಂಥಗಳು ಜೈನರ ಗ್ರಂಥಗಳು ರಚನೆಯಾಗಿರೋದು ಪ್ರಾಕೃತ ಭಾಷೆ. ಪಾಯಿಂಟ್ ನಂಬರ್ 44, 3 ಮುಖ್ಯ ತ್ರಿಪೀಠಕಗಳ ಹೆಸರು ಏನಪ್ಪ ಅಂದರೆ ಸುತ್ತ, ವಿನಯ, ಅಭಿಧಮ್ಮ. ಗೆಳೆಯರೆ, ಸುತ್ತ, ವಿನಯ, ಅಭಿಧಮ್ಮ ಇವು 3 ಮುಖ್ಯ ತ್ರಿಪೀಠಕಗಳು. ಈ ಹೆಸರನ್ನು ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಕೇಳ್ತಾರೆ. ಪಾಯಿಂಟ್ ನಂಬರ್ 45, ಬುದ್ಧನ ಹಿಂದಿನ ಜನ್ಮದ ವೃತ್ತಾಂತಗಳನ್ನು ಒಳಗೊಂಡಿರುವ ಕಾವ್ಯ ಭಾಗಗಳು ಯಾವುದು ಅಂದರೆ ಅವೇ ತ್ರಿಪೀಠಕಗಳು. ಓಕೆ, ನೆಕ್ಸ್ಟ್ ಪಾಯಿಂಟ್ ನಂಬರ್ 46, ಬೌದ್ಧ ಧರ್ಮೀಯ ಕಾವ್ಯವೆನಿಸಿರುವ ತಮಿಳು ಕಾವ್ಯ ಯಾವುದು ಅಂತ ಕೇಳ್ತಾರೆ. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಬೌದ್ಧ ಧರ್ಮೀಯ ಕಾವ್ಯವೆನಿಸಿರುವ ತಮಿಳು ಕಾವ್ಯ ಯಾವುದು ಅಂದರೆ ಮಣಿಮೇಖಲೈ. ಗೆಳೆಯರೆ, ಬೌದ್ಧ ಧರ್ಮದ ಕಾವ್ಯವಾಗಿದೆ. ತಮಿಳು ಸಾಹಿತ್ಯದಲ್ಲಿರುವಂಥ ಮಣಿಮೇಖಲೈ ಬೌದ್ಧ ಧರ್ಮದ ಕಾವ್ಯವಾಗಿದೆ ಗೆಳೆಯರೆ. ಪಾಯಿಂಟ್ ನಂಬರ್ 47, ಮಧುರೆಯಲ್ಲಿ ದ್ರಾವಿಡ ಸಂಘವನ್ನು ಕಟ್ಟಿದ ಮೊದಲಿಗರು ಯಾರಪ್ಪ ಅಂದರೆ ಜೈನರು. ಮಧುರೆಯಲ್ಲಿ ದ್ರಾವಿಡ ಸಂಘವನ್ನು ಕಟ್ಟಿದ ಮೊದಲಿಗರು ಜೈನರು. ನಂತರದಲ್ಲಿ ಬೇರೆ ಬೇರೆ ಏನು ರಿಲಿಜನ್ನವರು ಕಟ್ತಾರೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ನಂಬರ್ 48, ಭಾರತದ ರಾಷ್ಟ್ರೀಯ ಲಾಂಛನವನ್ನು ಪಡೆದಿರುವುದು ಸಾರನಾಥ ಅಶೋಕ ಸ್ತಂಭದಿಂದ. ಗೆಳೆಯರೆ, ಸಾರನಾಥ ಅಶೋಕ ಸ್ತಂಭ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿರೋದು. ಸೊ ಸಾರನಾಥ ಅಶೋಕ ಸ್ತಂಭದಿಂದ ಭಾರತ ರಾಷ್ಟ್ರೀಯ ಲಾಂಛನವನ್ನು ಪಡಿತೀವಿ. ಓಕೆ, ಯಾವುದ ರಾಷ್ಟ್ರೀಯ ಲಾಂಛನ? ರಾಷ್ಟ್ರಧ್ವಜ ಗೆಳೆಯರೆ. ಪಾಯಿಂಟ್ ನಂಬರ್ 49ರಲ್ಲಿ ಬೌದ್ಧ ಧರ್ಮದ ಚಕ್ರವನ್ನು ಅಲಂಕರಿಸಿಕೊಂಡಿರುವ ಭಾರತದ ರಾಷ್ಟ್ರೀಯ ಚಿಹ್ನೆ ಯಾವುದು ಅಂದರೆ ಅದು ರಾಷ್ಟ್ರಧ್ವಜ. ರಾಷ್ಟ್ರಧ್ವಜದಲ್ಲಿ ಮಧ್ಯದಲ್ಲಿ ನೀಲಿ ಕಲರ್ನಲ್ಲಿ ಏನು ಬರುತ್ತೆ ಚಕ್ರ, 24 ಕಡ್ಡಿಗಳನ್ನು ಹೊಂದಿರುವ ಏನು ಚಕ್ರ ಬರುತ್ತೆ, ಆ ಚಕ್ರ ಸಾರನಾಥನ ಅಶೋಕ ಸ್ತಂಭದಿಂದ ತೆಗೆದುಕೊಂಡಿರುವಂಥದ್ದು. ಆ ಸಾರನಾಥದ ಅಶೋಕ ಸ್ತಂಭ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿರೋದು. ಓಕೆ, ಸೊ ಪಾಯಿಂಟ್ ನಂಬರ್ 50, ಬೌದ್ಧ ಮತ್ತು ಜೈನ ಧರ್ಮಗಳ ಪ್ರಭಾವದಿಂದ ಉದಯವಾದ ವಿಶ್ವವಿದ್ಯಾಲಯಗಳು ಯಾವುದಂದ್ರೆ ಮೊದಲನೇದು ನಳಂದ ವಿಶ್ವವಿದ್ಯಾಲಯ, ಎರಡನೇದು ವಿಕ್ರಮಶಿಲ ವಿಶ್ವವಿದ್ಯಾಲಯ. ಇವು ಬೌದ್ಧ ಮತ್ತು ಜೈನ ಧರ್ಮಗಳ ಪ್ರಭಾವದಿಂದ ಉದಯವಾದಂಥ ವಿಶ್ವವಿದ್ಯಾಲಯಗಳು. ಪಾಯಿಂಟ್ ನಂಬರ್ 51,
ಬೌದ್ಧ ಧರ್ಮ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಆಕರ್ಷಿಸಲು ಕಾರಣ ಏನಪ್ಪ ಅಂದರೆ ಬುದ್ಧ ಬೋಧಿಸಿದ ತಾರತಮ್ಯವಿಲ್ಲದ ಸಮಾಜದ ಕಲ್ಪನೆ ಹಾಗೂ ಅವನ ದಯಾಭಾವ ಏನಿದೆ. ನಮ್ಮ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಇವರು ನಮ್ಮ ಹಿಂದೂ ಧರ್ಮದಿಂದ ಬೌದ್ಧ ಧರ್ಮಕ್ಕೆ ಹೋಗ್ತಾರೆ. ಬೌದ್ಧ ಧರ್ಮಕ್ಕೆ ಹೋಗೋದಕ್ಕೆ ಏನು ಕಾರಣ, ಕನ್ವರ್ಟ್ ಆಗಿ ಏನು ಕಾರಣ ಅಂದರೆ ಬುದ್ಧ ಬೋಧಿಸಿದ ತಾರತಮ್ಯವಿಲ್ಲದ ಸಮಾಜದ ಕಲ್ಪನೆ ಹಾಗೂ ಅವನ ದಯಾಭಾವ ಯಾರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಇಷ್ಟ ಆಗುತ್ತೆ. ಆದ್ದರಿಂದ ಬೌದ್ಧ ಧರ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನ ಆಕರ್ಷಣೆನ ಮಾಡತ್ತೆ ಗೆಳೆಯರೆ. ಓಕೆ, ಸೊ ಇದ್ರ ಜೊತೆ ನಾನು ಕೆಲವೊಂದು ಪಾಯಿಂಟ್ಗಳನ್ನ ಹೇಳಬೇಕು, ಅದು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ತೀನಿ. ಆದರೂ ನಿಮಗೆ ಸಂಕ್ಷಿಪ್ತವಾದ ವಿವರಣೆಯನ್ನು ಕೊಡ್ತೀನಿ. 4 ಬೌದ್ಧ ಮಹಾಸಮ್ಮೇಳನ ನಡೆಯುತ್ತೆ ಗೆಳೆಯರೆ. ಮೇನ್ ಆಗಿ 4 ನಡೆಯುತ್ತೆ, ಆದರೂ 5 ಕೂಡ ಇದೆ. ಒಟ್ಟು 5 ಬೌದ್ಧ ಮಹಾಸಮ್ಮೇಳನಗಳು ನಡೆಯುತ್ತೆ. ಮೊದಲನೇದು ಎಲ್ಲಿ ನಡೆಯುತ್ತೆ? ರಾಜಗೃಹದಲ್ಲಿ. 2ನೇದು ವೈಶಾಲಿಯಲ್ಲಿ. 3ನೇದು ಪಾಟಲಿಪುತ್ರದಲ್ಲಿ. 4ನೇದು ಕುಂಡಲವನದಲ್ಲಿ. 5ನೇದು ಬಂದ್ಬಿಟ್ಟು ಕನೌಜ್ನಲ್ಲಿ ನಡೆಯುತ್ತೆ. 5 ಬೌದ್ಧ ಸಮ್ಮೇಳನಗಳು ನಡೆಯುತ್ತೆ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿದ್ದು ಬೌದ್ಧ ಧರ್ಮದ 4 ಮಹಾಸಮ್ಮೇಳನಗಳು ಹೀನಯಾನ ನಡೆಸುತ್ತೆ. ಹೀನಯಾನ ಮತ್ತು ಮಹಾಯಾನ ಪಂಗಡಗಳು ಇಬ್ಬಾಗ ಆಗೋದು 4ನೇ ಸಮ್ಮೇಳನದಲ್ಲಿ. ಓಕೆ, ಅದು ನೆಕ್ಸ್ಟ್ ಕ್ಲಾಸಲ್ಲಿ ತಮಗೆ ತಿಳಿಸ್ತೀನಿ ಗೆಳೆಯರೆ. ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ. ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೆ.